ದೇವರ ಮಹಾ ಕನಿಕರಕ್ಕೆ ಪಾತ್ರರಾದಂಥ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚೆಚ್ಚಾಗಿ ಆವರಿಸಲಿ. ಹೃದಯಂಗಮ ಮಾತು ಈ ವಾಕ್ಯದ ಧ್ಯಾನಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 103ನೇ ಕೀರ್ತನೆ 8ರಿಂದ 10 ವಚನಗಳು. ಕೀರ್ತನೆಗಳು 103 8ರಿಂದ 10 ವಚನಗಳವರೆಗೆ. ಯೆಹೋವನ ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಈ ವಾಕ್ಯಗಳನ್ನ ಗ್ರಹಿಸಿದ್ದಕ್ಕೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಲಿ, ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವು ನಮ್ಮ ದೇವರ ಕುರಿತಾಗಿ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ಕರ್ತನು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ನಾವೀಗ ಓದಿದ ವಾಕ್ಯ ಅದು ಕೀರ್ತನೆ 103ನೇ ಅಧ್ಯಾಯದಿಂದ ಆದುಕೊಂಡ ವಾಕ್ಯದ ಭಾಗ. ಅನೇಕರಿಗೆ ಈ ಅಧ್ಯಾಯ ಅದು ಬಾಯ್ಪಾಠವಾಗಿಯೂ ಅಥವಾ ಭಾಗಶಃ ಬಾಯ್ಪಾಠವಾಗಿ ಅನೇಕರಿಗೆ ಗೊತ್ತು. ಅದರಲ್ಲಿ ನಾವು ವಾಚಿಸಿದ ಆ 3 ವಚನಗಳು ವಿಶೇಷವಾದ ವಚನಗಳು. 8ನೇ ವಚನದಲ್ಲಿ ದೇವರು ಯಾರೆಂಬುದನ್ನು ಅದು ತೋರಿಸಿಕೊಳ್ತದೆ. ಈಗಾಗಲೇ ಕೆಲವು ದಿವಸಗಳ ಹಿಂದೆ ವಿಮೋಚನ ಕಾಂಡ 34ನೇ ಅಧ್ಯಾಯದ 6ನೇ ವಚನದಲ್ಲಿ ಮೋಶೆ ಎದುರಾಗಿ ದೇವರು ಹೋಗುವಾಗ ದೇವರು ತನ್ನ ಕುರಿತಾಗಿ ಹೇಳಿಕೊಂಡ ತನ್ನ ಗುಣಾತಿಶಯಗಳನ್ನೇ ನಾವಿಲ್ಲಿ ಓದ್ತೇವೆ. ದೇವರು ಕನಿಕರವುಳ್ಳವನು, ಆತನ ದಯುಳ್ಳ ದೇವರು, ಆತನ ದೀರ್ಘಶಾಂತನಾದ ದೇವರು, ಆತನು ಪ್ರೀತಿ ಸ್ವರೂಪನಾದ ದೇವರು. ಇಲ್ಲಿ ಅದೇ ಮಾತುಗಳನ್ನ ಓದ್ತೇವೆ. ಯೆಹೋವನು ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯುಳ್ಳಂಥ ದೇವರು. ಇವುಗಳನ್ನ ಹೇಳಿದ ಮೇಲೆ ಮುಂದಿನ 2 ವಚನಗಳು ಬಹಳ ಆದರಣೆ ನೀಡುವಂಥ ವಚನಗಳು. ಕಾರಣ ಅಲ್ಲಿ ಹೀಗೆ ಬರ್ತದೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಅದ್ಭುತವಾದ ಮಾತುಗಳು. ಮುಂದುವರೆದು ಹೇಳ್ತದೆ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಯಾಕೆ? ಹಾಗಾದ್ರೆ ಇದೆಲ್ಲವೂ ಯಾಕೆ ಎಂಬುದಾಗಿ ಯೋಚಿಸಿದ್ರೆ, ಒಂದು ವೇಳೆ ನಮ್ಮ ಗ್ರಹಿಕೆ ಸರಿ ಇದ್ರೆ ಅದಕ್ಕೆ ಕಾರಣ ಪ್ರೀತಿ. ದೇವರ ಪ್ರೀತಿ ಅದು ಪಾಪಗಳನ್ನು ಮುಚ್ಚುವ ಪ್ರೀತಿ. ಭಕ್ತನು ದೇವರ ಪ್ರೀತಿಯನ್ನು ಅರಿತವನಾಗಿ ಆತನು ಹೀಗೆ ಬರೀತಾನೆ. 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಶ್ರೇಷ್ಠತೆಗಳನ್ನ ಆತನು ತಿಳಿಸ್ತಾ ಆತನು ಹೇಳ್ತಾನೆ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಹಾಗಾದ್ರೆ ನಾವು ಪದೇ ಪದೇ ತಪ್ಪು ಮಾಡುವಾಗ ದೇವರು ತನ್ನ ಪ್ರೀತಿಯಿಂದ ತನ್ನ ತಾಳ್ಮೆಯನ್ನು ನಮಗೆ ತೋರಿಸ್ತಾನೆ. ಪ್ರೀತಿ ದಯೆ ತೋರಿಸುವುದು, ದೇವರು ನಮಗೆ ದಯೆ ತೋರಿಸ್ತಿದ್ದಾನೆ. ಪ್ರೀತಿ ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ. ಅಲ್ಲಿ ನಾವು ಓದ್ತೇವೆ, ಆತ ನಿತ್ಯ ಕೋಪಿಸುವನಲ್ಲ. ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನಾವು ಪಾಪ ಮಾಡಿ ದೇವರಿಗೆ ಎಷ್ಟೋ ಅಪಕಾರ ಮಾಡಿದ್ದೇವೆ, ದೇವರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇಲ್ಲ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. 7ನೇ ವಚನ ಹೇಳ್ತದೆ, ಇಲ್ಲಿ ಎಲ್ಲವನ್ನು ಅಡಗಿಸಿಕೊಳ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ತದೆ, ಎಲ್ಲವನ್ನು ಅಡಗಿಸಿಕೊಳ್ತದೆ. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಪಾಪವನ್ನು ಅಡಗಿಸುತ್ತಾರೆ. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಪಾಪ ಅಪರಾಧಗಳನ್ನ ಸಹಿಸಿಕೊಳ್ತಾರೆ. ಮನುಷ್ಯರಿಗೆ ನಡ್ಕೊಳ್ಳುವಾಗ ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ದೇವರು,
ಮಹಾ ಕನಿಕರವುಳ್ಳ ದೇವರು. ಆತನು ನಮ್ಮ ವಿಷಯದಲ್ಲಿ ಹಾಗೇ ನಡ್ಕೊಳ್ತಾನೆ. ನಾವು ತಪ್ಪು ಮಾಡುವವರೇ, ಆದ್ರೆ ಯಾವಾಗಲೂ ತಪ್ಪು ಹುಡುಕುವ ದೇವರು ಆತನಲ್ಲ. ನಾವು ತಪ್ಪು ಮಾಡಿದಾಗಲ್ಲ ಆತನ ಕೋಪ ಆದರೂ ಕೋಪಿಸಿಕೊಳ್ಳೋದ ದೇವರು, ನಿತ್ಯವೂ ಕೋಪಿಸಿಕೊಳ್ಳೋದ ದೇವರು. ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ಶಿಕ್ಷಿಸಲೇ ಇಲ್ಲ. ಕಾರಣ ವಾಕ್ಯದಲ್ಲಿ ಹೇಳ್ತದೆ, ಇಂಥ ಅಪರಾಧ ಮಾಡಿದ್ರೆ ಇಂಥ ಶಿಕ್ಷೆ ಆಗ್ಬೇಕು. ಒಬ್ಬನ ಹಲ್ಲನ್ನು ಮುರಿದ್ರೆ ಹಲ್ಲಿಗೆ ಪ್ರತಿಯಾಗಿ ಹಲ್ಲು, ಕಣ್ಣಿಗೆ ಪ್ರತಿಯಾಗಿ ಕಣ್ಣು. ಅದು ನಾವು ಎಷ್ಟೋ ವಿಧದಲ್ಲಿ ತಪ್ತಾ ಇದ್ದೇವೆ, ಎಷ್ಟೋ ವಿಧದಲ್ಲಿ. ವಾಕ್ಯದಲ್ಲಿ ಧರ್ಮಶಾಸ್ತ್ರದಲ್ಲಿ ನಾವು ಓದುವಂತ ಶಿಕ್ಷೆಗಳು ನಮ್ಮ ಮೇಲೆ ಬರಲೇ ಇಲ್ಲ. ಕಾರಣ ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ. ಯಾವುದೇ ದೇಶದಲ್ಲಿ ದಂಡ ಸಂಹಿತೆ ಇರುವುದಾದರೆ ಅವೆಲ್ಲವೂ ಇಂಥ ತಪ್ಪಿಗಿಂತ ಶಿಕ್ಷೆ ಆಗ್ಬೇಕೆಂಬುದನ್ನು ಸೂಚಿಸುತ್ತದೆ. ದೇವರ ವಾಕ್ಯದಲ್ಲಿ ಇಂಥ ತಪ್ಪಿಗಿಂತ ಶಿಕ್ಷೆ ಎನ್ನುವಂತ ಸಂಗತಿ ಇದೆ. ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳಿದ ವಿಧದಲ್ಲಿ ಅನೇಕ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷೆಗಳು ಸಹ ನೇಮಕವಾಗಿದೆ. ಆದ್ರೆ ದೇವರು ಯಾರಂತೆ, ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸದ ದೇವರು, ಶಿಕ್ಷಿಸಲೇ ಇಲ್ಲ. ಮತ್ತೆ ಬರ್ತದೆ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಅದರ ಅರ್ಥವೇನು? ನಮ್ಗೆ ದಂಡನೆ ಏರ್ಪಟ್ರೆ ಮತ್ತೆ ತಿದ್ದುಕೊಳ್ಳುವುದಕ್ಕೆ ಇನ್ನೊಂದು ಅವಕಾಶ ಇಲ್ಲವೇ ಇಲ್ಲ. ಆದ್ರೆ ದೇವರು ನಮಗೆ ತಿದ್ದುಕೊಳ್ಳುವುದಕ್ಕೆ ಎಷ್ಟೋ ಅವಕಾಶ ಕೊಟ್ಟು ನಮ್ಮನ್ನ ದಂಡಿಸಲೇ ಇಲ್ಲ. ಪ್ರಿಯ ದೇವ ಜನರೇ, ಇಂತಹ ದೇವರು ನಮಗೆ ಸಿಕ್ಕಿರುವಂಥದ್ದು ನಮ್ಗೆ ಎಷ್ಟೋ ಸೌಭಾಗ್ಯ. ಇಂಥ ದೇವರು ನಿಮಗೆ ಸಿಕ್ಕಿರುವಂಥದ್ದು ಎಷ್ಟೋ ಸೌಭಾಗ್ಯ. ಈತನ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳೋಣ, ಆತನಿಗೆ ನಾವು ಸ್ತೋತ್ರ ಹೇಳೋಣ. ದೇವರು ಯೆಹೋವನು ಕನಿಕರವು ದಯೆಯುಳ್ಳ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ಆತನ ದೀರ್ಘಶಾಂತಿಯು ಪೂರ್ಣ ಪ್ರೀತಿಯುಳ್ಳವನಾಗಿರುವುದಕ್ಕಾಗಿ ಸ್ತೋತ್ರ ಹೇಳೋಣ. ಆತನು ನಮ್ಮ ತಪ್ಪನ್ನ ಯಾವಾಗಲೂ ನಮ್ಮಲ್ಲಿ ತಪ್ಪು ಹುಡುಕದೆ ನಮ್ಮೊಂದಿಗೆ ನಿತ್ಯವೂ ಕೋಪಿಸಿಕೊಳ್ಳದಿದ್ದದಕ್ಕಾಗಿ ಸ್ತೋತ್ರ ಹೇಳೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಪ್ಪ, ಇದರಿಂದ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳಲ್ಲಿ ನೀನು ಕರ್ತನೆ ಪಾಪಿಗಳಾದ ನಮ್ಮ ವಿಷಯದಲ್ಲಿ ಹೇಗೆ ನಡ್ಕೊಂಡು ಹೇಗೆ ಇದ್ದೆ ಎಂಬುದನ್ನು ನಾವು ಕಾಣುವುದಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಯೆಹೋವನೇ, ನೀನು ಕನಿಕರವು ದಯೆಯುಳ್ಳ ದೇವರು. ಅಪ್ಪ, ನೀನು ದೀರ್ಘಶಾಂತನು ಪೂರ್ಣ ಪ್ರೀತಿಯುಳ್ಳ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ನಮ್ಮಲ್ಲಿ ಯಾವಾಗಲೂ ತಪ್ಪು ಹುಡುಕಲಿಲ್ಲ. ನೀನು ನಮ್ಮ ವಿಷಯದಲ್ಲಿ ನಿತ್ಯವೂ ಕೋಪಿಸಲಿಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಾವು ಮಾಡಿದ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲವಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲವಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಮಗೆ ಇನ್ನೂ ಪಶ್ಚಾತ್ತಾಪಕ್ಕೆ ಅವಕಾಶ ಕೊಟ್ಟಿದ್ದಿ, ತಿದ್ದಿಕೊಳ್ಳೋದಕ್ಕೆ ಇನ್ನೂ ಅವಕಾಶ ಕೊಟ್ಟಿದ್ದಿ. ಕರ್ತನೆ, ವಾಕ್ಯ ಕೇಳ್ತಿರುವಂತ ನಿನ್ನ ಪ್ರಿಯರಾದ ನಾವು, ನಮ್ಮಲ್ಲಿ ಯಾರಾದ್ರೂ ಕರ್ತನೆ ಈಗ ನಾವು ಮಾನಸಾಂತರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮನ್ನು ನೀನು ದಯಮಾಡಿ ಕರ್ತನೇ ನಮ್ಮನ್ನು ರಕ್ಷಿಸೆಂದು ಬೇಡಿಕೊಳ್ತೇವೆ. ಮಾನಸಾಂತರಕ್ಕೆ ಮನಸ್ಸಲ್ಲಿದ್ದವರಲ್ಲಿ ಮಾನಸಾಂತರ ಉಂಟಾಗಲಿ. ಕರ್ತನೆ, ಅವರ ಪಾಪಗಳಿಂದ ಅವ್ರನ್ನ ಬಿಡಿಸುವಂತೆ ಅವರು ಪಶ್ಚಾತ್ತಾಪ ಪಡಲಿ. ಕರ್ತನೆ, ನಿನ್ನ ಕನಿಕರ ದಯೆ ಅವರಿಗೆ ಹೆಚ್ಚೆಚ್ಚಾಗಿ ದೊರಕಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನನಿಗೆ ಮಹಿಮೆ ಸಲ್ಲಿಸ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.